ಎಲ್ರಿಗೂ ನಮಸ್ತೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಟ್ಸ್ 6th of September. ನಾಳೆ ಇಟ್ಸ್ ಅ ವೆರಿ 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 ಸ್ಪೆಷಲ್ ಡೇ ಫಾರ್ ಮೀ. ಯಾಕೆಂದರೆ ನಾಳೆ ನನ್ನ ಪ್ರೀತಿಯ ಬಾಯ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಲವರ್ ಎಲ್ಲ ಒಟ್ಟಿಗೆ ಪ್ಯಾಕ್ ಆಗಿರೋದು ನಮ್ಮ ಯಜಮಾನ್ರ ಬರ್ಡೇ. ಸೊ ಒಂದಿಷ್ಟು ಸರ್ಪ್ರೈಸಸ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅವ್ರ ಬರ್ಡೇಗೆ. ಲೈಕ್ ಬಟ್ಟೆ ಎಲ್ಲ ತೆಗೆದಿಟ್ಟಾಯಿತು. ಸ್ಪೆಷಲಾಗಿ ಅವ್ರಿಗೆ ಈ ಸಲ ನಾನು ಸಿಲ್ವರ್ ನೆಕ್ ಚೈನ್ ಗಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ತೊಗೊಂಡು ಬಂದಿಟ್ಟಾಯಿತು. ಸೊ ಅವರಿಗೆ ಜಾಸ್ತಿ ಇಷ್ಟ ಆಗೋದು ಫುಡ್. ಸೊ ಫುಡ್ಡಲ್ಲಿ ಇವತ್ತು ನಾನು ಅವರಿಗೆ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಕ್ಯಾರೆಟ್ ಹಲ್ವಾ ರೆಡಿ ಮಾಡ್ತೀನಿ. ರಾತ್ರಿಗೆ ಪನ್ನೀರ್ ಕೇಳಿದ್ದಾರೆ, ನೋಡೋಣ ನಾವು ಅವ್ರು ಬಂದ ಮೇಲೆ ಅವ್ರ ಮೈಂಡ್ ಹೆಂಗಿರುತ್ತೆ, ಏನು ಕೇಳ್ತಾರೆ ಅದನ್ನು ಮಾಡಿಕೊಡೋದು. ಸೊ ಇವಾಗ ಕೆಳಗಡೆ ಹೋಗಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಫುಲ್ ರೆಸಿಪಿ ತೋರಿಸಲ್ಲ, ಜಸ್ಟ್ ಅದರದ್ದು ಗ್ಲಿಮ್ಸ್ ತೋರಿಸ್ತೀನಿ. ಯಾಕೆಂದರೆ ಫುಲ್ ಮೇಲೆ ಎಲ್ಲ ಏನೇನು ಮಸ್ತಿ ಮಾಡ್ತೀವಿ, ಅವ್ರಿಗೆ ನಾನು ಸರ್ಪ್ರೈಸ್ ಕೊಟ್ಟಾಗ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದೆಲ್ಲ ನೋಡಬೇಕಲ್ಲ. ಸೊ ಎಲ್ಲ ಒಟ್ಟಿಗೆ ಕೊಡ್ತೀನಿ. ಸೊ ಅಲ್ಲಿ ಗಂಟ ಮಿಸ್ ಮಾಡದೆ ಪೂರ್ತಿ ಬ್ಲಾಗ್ ನೋಡಿ, ಓಕೆ. ಸೊ ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಹಲ್ವಾ, ರೋಟಿ, ಸ್ಯಾಲಡ್, ಆಮೇಲೆ ಅರಿವೆ ಸೊಪ್ಪಿನ ಪದಾರ್ಥ, ಬಟರ್ ಪನ್ನೀರ್, ಆಮೇಲೆ ಮೊಸರು, ಮಜ್ಜಿಗೆ, ಇಷ್ಟೆಲ್ಲ ಇತ್ತು ಇವತ್ತು ನನ್ನ ಗಂಡನ ಬರ್ಡೇಗೆ. ಸುಮಾರಿದೆ. ಆಮೇಲೆ 12 ಗಂಟೆ ಎದ್ದಿರಬೇಕಿತ್ತಲ್ಲ. ಸೊ ಹಾಗಾಗಿ ನಾವು ನಮ್ಮ ಮದುವೆ ಫೋಟೋಸ್ ನೋಡ್ತಿದ್ವಿ. ಯಾಕಂದರೆ ನಮ್ಮ ಅಕ್ಕ ಮದುವೆಗೆ ಬಂದಿರಲಿಲ್ಲ. ಸೊ ಶಿ ವಾಸ್ ಸಿ ನನ್ನ ಬರ್ಡೇ ಬಾಯ್ ಇಸ್ ಸ್ಲೀಪಿಂಗ್ ಲೈಕ್ ದಿಸ್. ತುಂಬ ಡೀಪ್ ನಿದ್ದೆಗೆ ಹೊಂಟೋಗಿದ್ರು. ಅವ್ರು ಎದ್ದೇಳ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿತ್ತು ನನಗೆ. ಎದ್ದೇಳಿ ಅಂದ್ರೂ ಎದ್ದೇಳ್ತಾ ಇರಲಿಲ್ಲ. ನಾನು ಹರಸಾಹಸ ಪಟ್ಟ ಮೇಲೆ ಸಿಕ್ಕಂಥ ಪ್ರತಿಫಲ ಇದು. ದೊಡ್ಡದಾಗಿ ರಾಜರಿರ್ತಾರೆ, ಕತ್ತಿ ಎತ್ಕೊಂಡು ಕೇಕ್ ಕಟ್ ಮಾಡ್ತೀವಿ. ಸೊ ಇಟ್ ವಾಸ್ ಅ ಲೈಕ್ ಗುಡ್ ಮೂಮೆಂಟ್ ಫಾರ್ ಮೀ. ಸೊ ವಿಶ್ ಮಾಡಿದ್ವಿ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮೈ ಡಿಯರ್ ಜಾನು, ಹ್ಯಾಪಿ ಬರ್ಡೇ ಟು ಯು. ಆ ದೇವರು ನೀವು ಆಸೆ ಪಟ್ಟಿರೋದೆಲ್ಲ ಈರೈಸಲಿ, ನಿಮಗೆ ಆಯಸ್ಸು ಗಟ್ಟಿಯಾಗಿ ಕೊಡಲಿ, ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರಲಿ, ಹಾಗೆ ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾಯಿರಿ ಯಾವಾಗಲೂ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನಿಮಗೆ ಯು ಕೀಪ್ ಆಲ್ವೇಸ್ ಸ್ಮೈಲಿಂಗ್. ನೀವು ನಗ್ತಾ ಇರೋದು ನೋಡಿದ್ರೆ ಒಂಥರ ನನಗೆ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇರುತ್ತೆ ಆವಾಗವಾಗ. ಸೊ ನಿಮಗೆಲ್ಲ ಗೊತ್ತು, ಐ ಲವ್ ಹಿಮ್ ಟು ದ ಕೋರ್ ಅಂತ. ಲೈಕ್ ಇಡೀ ಪ್ರಪಂಚದಲ್ಲಿ ನಂಗೆ ಎಲ್ಲೇ ಹೋಗ್ಬಿಟ್ರು ನಾನು ವಾಪಸ್ ಬರೋದು ನನ್ನ ಯಜಮಾನ್ರ ಹತ್ರನೇ. ಸೊ ಐ ಲಿವ್ ಟು ದಟ್ ಎಕ್ಸ್ಟೆಂಟ್. ಸೊ ಕೇಕ್ ಕಟ್ಟಿಂಗ್ ಕರೆಕ್ಟಾಗಿ 12 PM ಮಾಡಿದ್ವಿ. ಸೊ ಕೇಕ್ ಕಟ್ ಮಾಡಿದ್ಮೇಲೆ ಫಸ್ಟ್ ನಾನು ತಿನ್ನಿಸಿದ್ವಿ, ನೆಕ್ಸ್ಟ್ ಅಮ್ಮ. ಆಬ್ವಿಯಸ್ಲಿ ಮದರ್ಸ್ ಆರ್ ಫಸ್ಟ್. ಸೊ ಹಾಗಾಗಿ ಅಮ್ಮ, ನೆಕ್ಸ್ಟ್ ಅಪ್ಪನ ಕೂಗಿದ್ವಿ. ಯಾಕೆಂದ್ರೆ ಅವ್ರು ಯೂಶ್ವಲಿ ಬೈ 9:30 9:45 ನಿದ್ದೆ ಮಾಡಿಬಿಡ್ತಾರೆ. ಫಸ್ಟ್ ಟೈಮ್ ನಾವು ಕೂಗಿದ್ವಿ ಅಂತ ಅವ್ರು ಎದ್ದು ಬಂದು ಅವರ ಮುದ್ದಿನ ಮಗನಿಗೆ ಕೇಕ್ ತಿನ್ಸಿದಂದ ತಕ್ಷಣ ನನಗೆ ನಮ್ಮ ಅಕ್ಕನಿಗೆ ಫುಲ್ಲು ಖುಷಿ ಆಗೋಗಿತ್ತು. ಯಾಕೆಂದರೆ ಅವ್ರು ಯಾವತ್ತೂ ಇದುವರೆಗೂ ಆ ಥರ ಮಾಡಲಿರಲಿಲ್ಲ ಅಂತೆ. ಸೊ ಹಾಗಾಗಿ ತುಂಬ ಖುಷಿಯಾಗಿದ್ದ ವಿಷಯ ಇದು ನಮಗೆ. ಅವ್ರು ಬಂದು ಕೇಕ್ ತಿನ್ನಿಸಿದ್ದು, ಇವನ್ ಈ ವಾಸ್ ಹ್ಯಾಪಿ ಬೈ ದ್ಯಾಟ್. ಸೊ ನೆಕ್ಸ್ಟ್ ನಾವು ಬಂದದ್ದು ತರಲಿ ಸುಬ್ಬಿದ್ದಿರು ಅಂತ ನಮ್ಮಕ್ಕ ಅವರು, ಅಂದರೆ ಅಮೃತದ ಅತ್ತಿಗೆ. ಸೊ ಶೀ ಈಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್, ಅಡ್ವೈಸರ್ ಅಥವಾ ಸಜೆಷನ್. ನಾನು ಯಾವಾಗಲಾರು ಬೇಜಾರಾದಾಗ ಅಥವಾ ನನಗೆ ಏನಾರು ಹೇಳ್ಕೊಳ್ಬೇಕು ಅನಿಸಿದಾಗ ಅಮೃತ್ ಅಲ್ಲದೆ ಶೀ ಈಸ್ ದ ಒನ್ ವಿತ್ ಹೂಮ್ ಐ ಕ್ಯಾನ್ ಶೇರ್ ಎವ್ರಿಥಿಂಗ್. ಅಷ್ಟು ಏನಂತಾರೆ, ಶಿ ಕೇರ್ಸ್ ಮಿ ಅ ಲಾಟ್. ಸ್ವಂತ ತಂಗಿ ಥರ ಅಂತ ನೋಡ್ಕೊತಾರೆ. ಸೊ ಐ ಲೈಕ್ ಹರ್. ಸೊ ಏನೇ ಇದ್ದರೂ ಐ ಕಾಲ್ ಅಪ್ ಅಕ್ಕ ಹಿಂಗಾಯಿತು ಅಂದ್ಕೊಟ್ಟು. ಸೊ ಶೀ ಈಸ್ ದ ಒನ್. ಸೊ ನೋಡಿ, ಎಲ್ಲರೂ ಫೇಸ್ ಪ್ಯಾಕ್ ಹಾಕ್ಕೊತಾರೆ, ಆದರೆ ನಾನು ನನ್ನ ಗಂಡನಿಗೆ ಕೇಕ್ ಪ್ಯಾಕ್ ಹಾಕಿ ಕೂರಿಸಿದ್ದೀನಿ. ಸೊ ಕ್ರೈಮ್ ಪಾರ್ಟ್ನರ್ಸ್ ಅಂತಾರಲ್ಲ, ಲೈಕ್ ದ್ಯಾಟ್ ಶೀ ಈಸ್ ಟು ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಅನ್ಬೋದು. ಸೊ ನೆಕ್ಸ್ಟ್ ನಾನು ಕೊಟ್ಟಿದ್ದು ನಮ್ಮ ಯಜಮಾನ್ರಿಗೆ
first gift, that is the silver chain. ಟನ್ ಟಡಾನ್ ಅಂತ. ಸೊ ಅವ್ರಿಗೆ ಜನರಲಿ ಗೋಲ್ಡ್ ಸಿಲ್ವರ್ ಅಂತೆಲ್ಲ ಏನು ಆಸೆ ಇಲ್ಲ, ಬಟ್ ಐ ವಾಂಟ್ ಇಮ್ ಟು ವೇರ್ ದಟ್ ಆ್ಯಂಡ್ ಆಲ್. ಯಾಕೆಂದರೆ ಸೊ ಬರ್ಡೇ ಆದಮೇಲೆ ಗಮ್ಮತ್ತು ಮಾಡಲೇಬೇಕಲ್ಲ. ಸೊ ದಿಸ್ ವಾಸ್ ಇಟ್. ಗಮ್ಮತ್ತು. ಬಂದರು ಭಾವ ಬಂದರು, ಯೂನಿಫಾರ್ಮ್ ಸ್ಕೂಲ್ ಅಂತ ನಂಗೆ ಗೊತ್ತಿರೋ ಇರಲಿ ಅದೊಂದು ವರ್ಷ. ಅದಾದಮೇಲೆ ಬೆಳಗ್ಗೆದು ನಾವು ಲಂಚಿಗೆ ಹೋದ್ವಿ. ಸೊ ಪಾಪಡ್, ಸೂಪ್, ದಿಸ್ ವಾಸ್ ದ ಸ್ವೀಟ್ ಕಾರ್ನ್ ಸೂಪ್. ಆಮೇಲೆ ದಿಸ್ ವಾಸ್ ಬೇಬಿ ಕಾರ್ನ್ ಚಿಲ್ಲಿ. ಆಮೇಲೆ ಗೋಬಿ ಮಂಚೂರಿ ಟ್ರೈ ಮಾಡಿದ್ವಿ. ದಿಸ್ ವಾಸ್ ಹೋಟೆಲ್ ದುರ್ಗಸಾಗರ್ ಅಂತ ಇದೆ ಕಟೀಲಲ್ಲಿ, ಅಲ್ಲಿ ಬಟರ್ ನಾನ್. ಆ್ಯಂಡ್ ದಿಸ್ ವಾಸ್ ಮೈ ಪ್ಲೇಟ್. ಸರಿ, ನಾನ್ ವಾಸ್ ಸೂಪರ್ ಸಾಫ್ಟ್ ಆಗಿತ್ತು ಅವನು. ಅದಾದಮೇಲೆ ನಾವು ಬಂದಿದ್ದು ದೇವಸ್ಥಾನಕ್ಕೆ. ಬೆಳಗ್ಗೆ ಹೋಗ್ಲಿಕ್ಕಾಗಲಿಲ್ಲ, ಸೊ ಹಾಗಾಗಿ ಈವ್ನಿಂಗ್ ಬಂದ್ವಿ. ಅದು ಅವ್ರ ಫ್ರೆಂಡ್ ಜೊತೆ, ಅಂದರೆ ಫ್ರೆಂಡ್ ಜೊತೆ, ಈಸ್ ಬೆಸ್ಟ್ ಫ್ರೆಂಡ್. ಸೊ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ವಿ. ಸಿ ಬರ್ಡೇ ಬಾಯ್, ಆ್ಯಂಡ್ ದಿಸ್ ಈಸ್ ಅ ಲಿಟಲ್ ಬಾಯ್, ಶ್ರೇಷ್ಠ. ಆ್ಯಂಡ್ ದಿಸ್ ವಾಸ್ ದ ಫ್ಯಾಮಿಲಿ ಪಿಕ್. ಆ್ಯಂಡ್ ಇದಿರೋದು ಒಂದು ಚಿಕ್ಕ ಪರಿ, ಶ್ರೇಯಾಂಕ. ಆ್ಯಂಡ್ ಇವತ್ತಿನ ಗಮ್ಮತ್ತು ಫೋಟೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಷ್ಟ ಆಗೈತಿ ಇವತ್ತಿನ ಬ್ಲಾಗ್. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.